ನನ್ನ ತಾಯಿ ಅಂತ ಇರುವಂತ ಬಿಜೆಪಿ ಪಕ್ಷನ, ಅದರ ನಾಯಕರನ್ನ ಮೂರ್ಖರು, ಮುಟ್ಟಾಳರು, ಕಳ್ಳರಾಗಿದ್ರೆ ನೀನ್ ಕರ್ಕೊಂಬಂದು ಜೈಲ್ಗೆ ಹಾಕ್ಸಪ್ಪ. ಸರ್ಕಾರ ನಿಂದೇ ಅಲ್ಲ. ಎಷ್ಟು ಜನ ಜೈಲ್ಗೆ ಹಾಕ್ಸಿದ್ಯಾ ಚಿಕ್ಕಬಳ್ಳಾಪುರದಲ್ಲಿ ತಾವು? ಎಷ್ಟು ಜನ ತಾವು ಜೈಲ್ಗೆ ಹಾಕ್ಸಿದೀರಾ ಆ ಥರ ಇದ್ರೆ? ನೀವು ಇದಕ್ಕೆ ಮೊದಲು ಶಾಸಕರಾಗಕ್ಕೆ ಮೊದಲು ನೂರಾರು ಬಾರಿ ಏನು ತಾವೊಂದು ಹೋರಾಟ ಮಾಡಿದ್ದೀರಾ, ಜನಗಳ ಗಮನಕ್ಕೆ ತಂದಿದ್ರಿ. 3ನೇ ಹಂತದ ನೀರಿನ ಶುದ್ಧೀಕರಣ ಆಗಬೇಕು, ಇಲ್ಲಾಂದ್ರೆ ಕಿಡ್ನಿಗಳು ಫೇಲ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ. ನಿಜಕ್ಕೂ ನಾವೆಲ್ಲ ಪ್ರಭಾವಿತರಾಗಿದ್ವಿ ನಿಮ್ಮ ವಿಡಿಯೋ ನೋಡಿ. ಇವತ್ತು ಸಂವಿಧಾನದತ್ತ ಅಧಿಕಾರ ಇದೆ ನಿಮಗೆ. ಅಂತಹ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಎಷ್ಟು ಬಾರಿ ನೀವು ಹೋರಾಟ ಮಾಡಿ ಇದುವರೆಗೂ, ಈಗ ಮತ್ತೆ ಬಜೆಟ್ ಬರ್ತಿದೆ, ಮಾರ್ಚ್ನಲ್ಲಿ ಬಜೆಟ್ ಬರ್ತಿದೆ. ಎಷ್ಟು ಹಣನ ನೀವು ಇದುವರೆಗೂ ಈ 3 ಬಜೆಟ್ಗಳಲ್ಲಿ ಎಷ್ಟು ಹಣನ 3ನೇ ಹಂತದ ಶುದ್ಧೀಕರಣಕ್ಕೆ ತಾವು ಇಟ್ಟಿದ್ದೀರಾ ಅನ್ನೋದನ್ನ ನಾವು ಕೇಳ್ಬೋದಾ? ನೀವು ನಿಮ್ಮ ಕೆಲಸ ಮಾಡಿ, ನಿಮ್ಮ ದೊಡ್ಡತನ ತೋರಿಸಿ. ನಿಮ್ಮ ಏನು ಒಂದು ಆಚಾರವಿಲ್ಲದ ನಾಲಿಗೆ ಅಂತ ಏನು ಹೇಳ್ತಾರೆ ಅದನ್ನ ನೀವು ತೋರಿಸ್ಕೊಂಡು ಏನೋ ದೊಡ್ಡ ಆಗೋದು ಬೇಡ. ಯಾರನ್ನ ನೀವು ಮೂರ್ಖರು, ಮುಟ್ಟಾಳರು, ಕಳ್ಳರು ಅಂತ ಹೇಳ್ತಿದ್ದೀರಾ? ಆಕಾಶಕ್ಕೆ ಉಗಿಯೋ ಅಂತ ಕೆಲಸ ಮಾಡ್ತಿದ್ದೀರಾ? ಆಕಾಶಕ್ಕೆ ಉಗಿದ್ರೆ ಏನಾಗುತ್ತೆ ಅನ್ನೋದು ತಮಗೆ ಗೊತ್ತಿದೆ. ತಾವು ಒಬ್ಬ ಟೀಚರ್ ಇದ್ದೀರಾ. ನಿಮ್ಮ ಹತ್ರ ಎಷ್ಟೋ ಜನ ಮಕ್ಕಳು ಮೋಟಿವೇಶನಲ್ ಸ್ಪೀಕರ್ ಇದ್ದೀರ. ತಾವು ತಮ್ಮ ಮಾತನ್ನ ತುಂಬಾ ಯುವಕ ಜನತೆ ಅಬ್ಸರ್ವ್ ಮಾಡ್ತಿರ್ತದೆ. ನೀವು ಯುವಕರು, ನೀವು ಮುಟ್ಟಾಳರು ಅಂತಂದ್ರೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಮಾತಾಡ್ತಾರೆ ಬೇರೆ